ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉಪಜ್ಜಾಯಾಣಂ ನಮೋ ಲೋವೇ ಸೌವಸಾಹೋಣಂ. ಪಂಚಪರಮೇಷ್ಠಿ ಭಗವಾನ ಕಿ ಜೈ ಹೋ, ಜಿನವಾಣಿ ಮಾತಾ ಕಿ ಜೈ ಹೋ, 3 ಕಡಿಮೆ 9 ಕೋಟಿ ಮುನಿರಾಜ ಕಿ ಜೈ ಹೋ, ನಿರ್ಭಯ ಸಾಗರ ಮಹಾರಾಜ ಕಿ ಜೈ ಹೋ, ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ. ಎಲ್ಲರಿಗೂ ಜೈ ಜಿನೇಂದ್ರ. ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ. ಇದರ ಲೇಖಕರು ಮುನಿಶ್ರೀ ನಿರ್ಭಯ ಸಾಗರ ಮಹಾರಾಜರು. ಈ ಕೃತಿಯಿಂದ ರಾತ್ರಿ ಭೋಜನ ಹಾಗೂ ದಿನದಲ್ಲಿ ಅಧಿಕ ಆಹಾರವನ್ನು ಸೇವನೆ ಮಾಡುವುದರಿಂದ ನಮ್ಮ ಶರೀರದ ಅಂಗ ಮತ್ತು ಉಪಾಂಗಗಳ ಮೇಲೆ ಎಷ್ಟು ಪರಿಣಾಮ ಬೀಳುತ್ತದೆ ಎಂದು ಇದರ ಹಿಂದಿನ ಸಂಚಿಕೆಗಳಲ್ಲಿ ಒಂದೊಂದೇ ತಿಳಿಯುತ್ತಾ ಬಂದಿದ್ದೇವೆ. ಈಗ ಅದರ ಮುಂದುವರೆದ ಭಾಗ, ರಾತ್ರಿ ಭೋಜನದಿಂದ ಅಪ್ರತ್ಯಕ್ಷ ಪ್ರಭಾವನೆಗಳು ಏನೆಲ್ಲ ಆಗುತ್ತದೆ ಎಂದು ನೋಡೋಣ. ರಾತ್ರಿ ಭೋಜನದಿಂದುಂಟಾಗುವ ಕುಪ್ರಭಾವದ ವರ್ಣನೆ ಮಾಡಿದ ಮೇಲೆ ಇನ್ನು ವರ್ತಮಾನ ಪರಿವೇಶದಲ್ಲಿ ಬದುಕುತ್ತಿರುವ ಅತ್ಯಾಧುನಿಕ ತರ್ಕಶೀಲ ಜನರಿಗೆ ಇದು ಗಂಟಲಲ್ಲಿ ಇಳಿಯುವುದಿಲ್ಲ. ಆದ್ದರಿಂದ ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ 99% ಜನರು ರಾತ್ರಿ ಭೋಜನ ಮಾಡುತ್ತಾರೆ. ಅವರ ಮೇಲೆ ಈ ಎಲ್ಲ ಕುಪ್ರಭಾವಗಳು ಆಗಿಲ್ಲ ಎಂದು ಹೇಳುತ್ತಾರೆ. ಅವರಿಗೆ ರಾತ್ರಿ ಭೋಜನ ಮಾಡುವುದರಿಂದ ಶಾರೀರಿಕ ಹಾಗೂ ಮಾನಸಿಕ ಕುಪ್ರಭಾವನೆಯು ಕಾಣಿಸುವುದಿಲ್ಲ. ಆದರೂ ಅವರ ಮೇಲೆ ಅಲ್ಪ ಪ್ರಮಾಣದಲ್ಲಿಯಾದರೂ ಪ್ರಭಾವವು ಕಾಲಾಂತರದಲ್ಲಿ ಅತ್ಯವಶ್ಯಕವಾಗಿ ಬೀರುತ್ತದೆ ಮತ್ತು ಕೆಲವು ಪ್ರಭಾವಗಳು ಆನುವಂಶಿಕವಾಗಿ ಬರುತ್ತದೆ. ಇದು ಪೀಳಿಗೆಯಿಂದ ಪೀಳಿಗೆಗೆ ಹೆಚ್ಚುತ್ತಾ ಹೋಗುತ್ತದೆ. ಯಾವ ಸ್ತ್ರೀ ಹಾಗೂ ಪುರುಷರು ನೆರಳಿನಲ್ಲಿ ವಾತಾವನುಕೂಲಿನ ಅಂದರೆ ಎಸಿಯ ಭವನಗಳಲ್ಲಿ ಆರಾಮವಾಗಿರುತ್ತಾರೆ, ಅವರ ಮೇಲೆ ರಾತ್ರಿ ಭೋಜನದ ಪ್ರಭಾವ ಎಲ್ಲರಿಗಿಂತಲೂ ಹೆಚ್ಚಾಗಿರುತ್ತದೆ. ಯಾರು ಹೊಲ, ಗದ್ದೆ, ರಸ್ತೆ, ಮನೆ ಮೊದಲಾದವುಗಳಲ್ಲಿ ಗಾಳಿ, ಬೆಳಕು, ಬಿಸಿಲು ಇರುವ ತೆರೆದ ವಾತಾವರಣದಲ್ಲಿ ಇರುತ್ತಾರೆ ಮತ್ತು ಶ್ರಮ ಪಡುತ್ತಾರೆ, ಅವರ ಮೇಲೆ ದುಷ್ಟ ಪ್ರಭಾವ ಅತಿ ಕಡಿಮೆ ಆಗುತ್ತದೆ. ಯಾರು ರಾತ್ರಿ ಭೋಜನ ತ್ಯಾಗದ ಹೆಸರಿನಲ್ಲಿ ಧಾನ್ಯಗಳಿಂದ ಮಾಡಿದ ಪದಾರ್ಥಗಳನ್ನು ಬಿಟ್ಟು ಅನಾವಶ್ಯಕ ಹಾಲು, ಕೆನೆ, ಹಾಲಿನ ಕೋವ, ಗೋಡಂಬಿ, ಒಣ ದ್ರಾಕ್ಷಿ, ಹಣ್ಣಿನ ರಸ ಮೊದಲಾದವುಗಳನ್ನು ತಿನ್ನುತ್ತಾರೆ, ಅವರ ಮೇಲೆ ರಾತ್ರಿ ಭೋಜನದ ತ್ಯಾಗದ ಫಲ ಬಹಳ ಕಡಿಮೆಯಾಗಿರುತ್ತದೆ. ವಿಶ್ವದಲ್ಲಿ ರಾತ್ರಿ ಭೋಜನ ತ್ಯಾಗ ಮಾಡಲಾಗದ ಆ ಜನರು ಇದರ ಮಹತ್ವವನ್ನು ತಿಳಿದಿಲ್ಲ ಮತ್ತು ಜೈನ ಧರ್ಮದ ಅರಿವಿಲ್ಲ. ಆದರೂ ಪ್ರಸನ್ನ ಚಿತ್ತರು, ಮಾನವತಾದಿಗಳು, ಪರಿಶ್ರಮಿಗಳು, ಸಂತುಲಿತ ಆಹಾರವನ್ನು ಸೇವಿಸುವವರು ಮತ್ತು ಪರ್ಯಾವರಣ ಪ್ರೇಮಿಗಳು ಆಗಿರುತ್ತಾರೆ. ಅವರು ರಾತ್ರಿ ಭೋಜನ ತ್ಯಾಗವನ್ನು ಸಂಕಲ್ಪಪೂರ್ವಕವಾಗಿ ಮಾಡಿದ್ದರೂ ಸಂಜೆ 7 ಗಂಟೆಯ ಸರಿಯಾಗಿ ಊಟ ಮಾಡುತ್ತಾರೆ ಮತ್ತು
ಅಪ್ಪಿತಪ್ಪಿ ಬಹಳ ತಡವಾಗಿ ಊಟ ಮಾಡಿದರೂ ಪ್ರಕೃತಿ ಅವರನ್ನು ಒಂದು ಹಂತದವರೆಗೆ ಕ್ಷಮಿಸುತ್ತದೆ. ಒಂದು ವೇಳೆ ಅವರು ಸೂರ್ಯಾಸ್ತಕ್ಕೆ ಅರ್ಧ ಗಂಟೆ ಮೊದಲು ಆಹಾರ ಸೇವನೆ ಮಾಡಿದರೆ ಇನ್ನೂ ಹೆಚ್ಚು ಸ್ವಸ್ಥರು, ಪ್ರಸನ್ನಚಿತ್ತರು, ಸುಖ ಶಾಂತಿಮಯವಾದ ಜೀವನವನ್ನು ನಡೆಸುವವರು ಆಗಬಹುದು ಮತ್ತು ರಾತ್ರಿ ಭೋಜನದಿಂದ ಆಗುವ ಹಿಂಸಾದಿಗಳಿಂದ ತಪ್ಪಿಸಿಕೊಳ್ಳಬಹುದು ಎಂದು ಹೇಳಿದ್ದಾರೆ. ಹೊರದೇಶದಲ್ಲಿ ಬಹಳ ರಾತ್ರಿಯಾದ ಮೇಲೆ ಊಟ ಮಾಡುತ್ತಾರೆ. ಇದರಿಂದ ಅವರ ಶಾರೀರಿಕ ಸ್ವಾಸ್ಥ್ಯ ಹಾಳಾಗುತ್ತದೆ. ಹೊಸ ಹೊಸ ರೋಗಗಳು ಹುಟ್ಟಿಕೊಳ್ಳುತ್ತವೆ ಮತ್ತು ಕೆಲವು ಸಮಯದವರೆಗೆ ಆರೋಗ್ಯವಾಗಿದ್ದರೂ ಮನಸ್ಸು ಹಾಳಾಗಿರುತ್ತದೆ. ಈ ಮಾನಸಿಕ ಅಸ್ವಸ್ಥತೆಯ ಕಾರಣದಿಂದಲೇ ವರ್ತಮಾನದಲ್ಲಿ ಕಾಮಸೇವನೆ ಅಧಿಕವಾಗುತ್ತಿದೆ. ಬುದ್ಧಿ ಭ್ರಮಣೆಯಾಗುವಂತಹ ಮಾದಕ ಪದಾರ್ಥಗಳ ಸೇವನೆಯಂತೂ ಹಗಲು ದುಪ್ಪಟ್ಟು, ರಾತ್ರಿ 4 ಪಟ್ಟು ಹೆಚ್ಚಾಗುತ್ತಿದೆ. ಇದು ಇನ್ನೂ ಹೆಚ್ಚು ಘಾತಕವಾದ ವಿಷಯವಾಗಿದೆ. ಆದ್ದರಿಂದ ಇವೆಲ್ಲವೂ ರಾತ್ರಿ ಭೋಜನದ ಅಪ್ರತ್ಯಕ್ಷ ಪ್ರಭಾವವೇ ಆಗಿದೆ. ಕಲ್ಯಾಣಕಾರಕ ಗ್ರಂಥದಲ್ಲಿ ಆಯುರ್ವೇದಾಚಾರ್ಯರಾದ ಉಗ್ರಾದಿತ್ಯರು ಬರೆಯುತ್ತಾರೆ, ಮಲಮೂತ್ರಗಳು ಸರಿಯಾಗಿ ವಿಸರ್ಜನೆ ಆದ ಮೇಲೆ, ಅಪಾನ ವಾಯು ಹೊರಹೋದ ಮೇಲೆ, ಶರೀರವು ಹಗುರವಾಗಿರುವಾಗ, ಇಂದ್ರಿಯ ಹಾಗೂ ಮನಸ್ಸು ಸಂತೋಷವಾಗಿರುವಾಗ, ಜಠರಾಗ್ನಿ ಚುರುಕಾಗಿರುವಾಗ, ವಾತ ಪಿತ್ತ ಕಫಗಳು ಇಲ್ಲದಿರುವಾಗ ಮತ್ತು ಹಸಿವು ಚೆನ್ನಾಗಿ ಆಗಿರುವಾಗ ಊಟ ಮಾಡಬೇಕು. ಇದೇ ಮಾತನ್ನು ದಿಗಂಬರ ಆಚಾರ್ಯ ಶ್ರೀ ನೇಮಿನಾಥ ಸಿದ್ಧಾಂತ ಚಕ್ರವರ್ತಿಗಳು ಬರೆಯುತ್ತಾರೆ. ಅಸತಾವೇದನೀಯ ಕರ್ಮದ ಉದೀರ್ಣವಿರುವಾಗ ಮನೋಭಾವಾತ್ಮಕವಾದ ಕ್ಷುಧಾನುಭೂತಿ ಇರುವಾಗ, ಅಂದರೆ ಹೊಟ್ಟೆ ಚೆನ್ನಾಗಿ ಹಸಿವಿರುವಾಗ, ಊಟ ಮಾಡುವ ಮನಸ್ಸಿರುವಾಗ ಆಹಾರವನ್ನು ಮಾಡಬೇಕು ಎಂದು ಹೇಳಿದ್ದಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಆಹಾರದಿಂದ ನಮ್ಮ ಸ್ವಭಾವದಲ್ಲಿ ಏನೆಲ್ಲ ಪರಿವರ್ತನೆ ಆಗುತ್ತದೆ ಎಂದು ತಿಳಿಯೋಣ. ಎಲ್ಲರಿಗೂ ಜಯ ಜಿನೇಂದ್ರ.